ಶೀಘ್ರವೇ ಕ್ರಿಕೆಟ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಗಲಿದೆ. ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮ್ಯಾಚ್ ನಡೆಯುವಂತೆ ಕಾಣ್ತಾ ಇದೆ. ಸಿಎಂ ಡಿಸಿಎಂ ಭೇಟಿ ಬಳಿಕ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಸಿಬಿ ಫೈನಲ್ ವಿನ್ ಆಯಿತು. ಕಪ್ ಗೆದ್ದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಸಂಭ್ರಮಾಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅವಘಡ ಆಯಿತು. ಅದಾದ ನಂತರ ಇನ್ನು ಮುಂದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಯಾವುದೇ ಪಂದ್ಯಗಳು ನಡೆಯದಂತೆ ನೋಡ್ಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ಧಾರ ಆಗಿತ್ತು. ಬಟ್ ಆರ್ಸಿಬಿ ಅಭಿಮಾನಿಗಳಿಗೆ ಇದು ಸಿಕ್ಕಾಪಟ್ಟೆ ನಿರಾಸೆ ಮತ್ತು ಜೊತೆಗೆ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ. ಆದರೆ ಈಗ ಎಲ್ಲೋ ಒಂದು ಕಡೆ ಒಂದು ಹೋಪ್, ಒಂದು ನಂಬಿಕೆ. ವೆಂಕಟೇಶ್ ಪ್ರಸಾದ್ ಅವರು ಇದರ ಬಗ್ಗೆ ಮಾತಾಡಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಭೇಟಿ ಮಾಡಿದ್ದಾರೆ ಇವತ್ತು. ಅದಾದ ನಂತರ ಹೇಳಿಕೆಯನ್ನ ಕೊಟ್ಟಿರುವುದು. ಸಿಎಂ ಡಿಸಿಎಂ ಸಹಾಯ ಮಾಡುವ ಭರವಸೆಯನ್ನ ನೀಡಿದ್ದಾರೆ. ಬೆಂಗಳೂರಿನಿಂದ IPL ಮ್ಯಾಚ್ ಹೋಗಬಾರದು, ಭಾರತ ನ್ಯೂಜಿಲೆಂಡ್ ಮ್ಯಾಚ್ ಕೂಡ ನಡೀಬೇಕು, T20 ವರ್ಲ್ಡ್ ಕಪ್ ಆಡಿಸುವ ಬಗ್ಗೆಯೂ ಮನವಿಯನ್ನ ಮಾಡಿದ್ದೀವಿ. ಸಿಎಂ ಡಿಸಿಎಂ ಭೇಟಿ ಬಳಿಕ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿರೋದು. KSCA ನೂತನ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಕ್ರಿಕೆಟ್ ಅಭಿಮಾನಿಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ ಇದೆ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಆಕ್ಚುಲ್ ಆಗಿ ನಮ್ಮ ಚೀಫ್ ಮಿನಿಸ್ಟರ್ ಅವ್ರನ್ನ ಮತ್ತೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರನ್ನ ಮೀಟ್ ಕೊಡೋದಕ್ಕೆ ಮೀಟ್ ಮಾಡಿ ಮತ್ತೆ ಒಳ್ಳೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಅವ್ರ ಜೊತೆ ಸುಮಾರು ಮಾತಾಡಿದ್ವಿ. ನಾವು ಕ್ರಿಕೆಟ್ ಇಲ್ಲಿಂದ ಹೋಗಬಾರ್ದು, ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಕ್ರಿಕೆಟ್ ಹೋಗಬಾರ್ದು, ಬರೀ IPL ಮಾತ್ರನೇ ಅಲ್ಲ, ನಾವು ಇವಾಗ ಮುಂದೆ ಬರುವ ಇದು ಇಂಡಿಯಾ ನ್ಯೂಜಿಲೆಂಡ್ ಆ ಮ್ಯಾಚ್ಗಳಾಗಲಿ ಅಥವಾ ಈವನ್ T20 ವರ್ಲ್ಡ್ ಕಪ್ ಇನ್ನೇನು ಫೆಬ್ರವರಿಲಿ ಬರುತ್ತೆ, ಆ ಮ್ಯಾಚ್ಗಳು ಒಂದೆರಡು ಆಡಿಸೋ ಅಂತ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ. ಸೊ ನಮಗೆ ಸಿಕ್ಕಾಪಟ್ಟೆ ಸಹಾಯ ಮಾಡಿಕೊಡ್ತೀವಿ, ನಿಮಗೆ ಯಾವುದೋ ತೊಂದರೆ ಆಗೋದಿಲ್ಲ ಖಂಡಿತವಾಗಿ ಅಂತ ಇದನ್ನು ಮಾಡಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಚೀಫ್ ಮಿನಿಸ್ಟರ್ ಮತ್ತು DCMನವರು. ಸೊ ನಾವು ಒಂಥರ ಇದು ಹೊಸ ಕಮಿಟಿ ನಮ್ಮ ಜೊತೆ, ಮತ್ತು ನಮ್ಮ ಇವರು PR ಅವರು ಇದ್ದಾರೆ, ಈ ಕಡೆ ನಮ್ಮ ವಿನಯ್ ಮೃತ್ಯುಂಜಯ ಅವರು ಇದ್ದಾರೆ, ನಮ್ಮ ಆನರರಿ ಸೆಕ್ರೆಟರಿ ಸಂತೋಷ್ ಮೆನನ್ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಸುಜಿತ್ ಸೋಮಸುಂದರ್ ಇಂಟರ್ನ್ಯಾಷನಲ್ ಪ್ಲೇಯರ್ ಅವ್ರು ಕೂಡ ಬಂದಿದ್ದಾರೆ. ಸೊ 4 ಜನ ಬಂದು ನಾವು ಇಲ್ಲಿ ಇವ್ರನ್ನ ಮೀಟ್ ಮಾಡಿದ್ದೀವಿ ಇವತ್ತು ಬೆಳಗ್ಗೆ. ಸೊ ನೂತನವಾಗಿ ಆಯ್ಕೆಯಾಗಿರುವಂಥ ವೆಂಕಟೇಶ್ ಪ್ರಸಾದ್ ಮತ್ತು ಅವರ ಟೀಮ್ ಆಫೀಸ್ ಬೇರರ್ಸು, ನಮ್ಮ ಹ್ಯಾರಿಸು ಅವರೆಲ್ಲ ನನ್ನನ್ನು ಮತ್ತು ಮುಖ್ಯಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ಸಹಕಾರವನ್ನು ಕೋರಿದ್ದಾರೆ. ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಸೊ ಅವರು ಇನ್ನು ಮುಂದಕ್ಕೆ ನಡೆಯುವಂಥ ಎಲ್ಲ ಮ್ಯಾಚಸ್ಸು ಅವೆಲ್ಲ ಕೂಡ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಚೀಫ್ ಮಿನಿಸ್ಟರ್ ನಾನಿಬ್ರು ಮಾತಾಡಿ ನಾಳೆ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ ಅಲ್ಲಿ ಕೆಲವು ಡಿಸಿಷನ್ಸ್ನ ಈ ವಿಚಾರದಲ್ಲಿ ತೆಗೆದುಕೊಳ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದೇವೆ. ನಮಗೆ ಕ್ರಿಕೆಟ್ನ ನಿಲ್ಲಿಸಬೇಕು ಅನ್ನೋದು ಉದ್ದೇಶ ಇಲ್ಲ.